ನಮಸ್ಕಾರ. GMV ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಸಾಗರದಿಂದ ಕೇವಲ 8 ಕಿಲೋಮೀಟರ್ ದೂರದಲ್ಲಿರುವ ವರದಹಳ್ಳಿ ಬಗ್ಗೆ ಮಾಹಿತಿ ನೀಡಲಾಗುವುದು. ಸಹಜ ಸೌಂದರ್ಯ ಹಾಗೂ ಆಧ್ಯಾತ್ಮಿಕ ಮಹತ್ವದಿಂದ ಪ್ರಸಿದ್ಧವಾಗಿರುವ ಸ್ಥಳ ವರದಹಳ್ಳಿಯ ಶ್ರೀ ಶ್ರೀಧರ ಆಶ್ರಮ. ಅಂದಿನ ಕಾಲದಲ್ಲಿ ಈ ಪ್ರದೇಶದಲ್ಲಿ ನೀರಿನ ಸಮಸ್ಯೆ ಇತ್ತಂತೆ. ಶ್ರೀಧರ ಸ್ವಾಮಿಗಳ ಬಲಗಾಲಿನ ಹೆಬ್ಬೆರಳಿನಿಂದ ಒತ್ತಿದಾಗ ಚಿಮ್ಮಿದ ಗಂಗೆ ಅಂದಿನಿಂದ ಎಂದೂ ಕೂಡ ಬತ್ತದೆ ನಿರಂತರವಾಗಿ ಶ್ರೀಧರ ತೀರ್ಥವಾಗಿ ಹರಿಯುತ್ತಿದೆ. ಈ ತೀರ್ಥ ಅನೇಕ ಚರ್ಮ ರೋಗಗಳ ನಿವಾರಣೆಗೆ ಪರಿಹಾರವಾಗಿದೆ. ಪಶ್ಚಿಮ ಘಟ್ಟಗಳ ಸುಂದರ ಪ್ರಕೃತಿ ಮಧ್ಯದಲ್ಲಿ ಸುಮಾರು 300 ಮೆಟ್ಟಿಲುಗಳನ್ನು ಹತ್ತಿ ಹೋದ ನಂತರ ಸಿಗುವುದೇ ಶ್ರೀಧರ ಸ್ವಾಮಿಗಳ ಸಮಾಧಿ ಮಂದಿರ. ಸಮಾಧಿ ಮಂದಿರದ ದರ್ಶನದ ನಂತರ ಇನ್ನೂ ಮೇಲೆ ಹತ್ತಿ ಹೋದರೆ ಸಿಗುವುದೇ ಧರ್ಮಧ್ವಜ. ಈ ಧರ್ಮಧ್ವಜಕ್ಕೆ ಸ್ವಲ್ಪ ಕಾಡಿನ ಒಳಗೆ ನಡೆದುಕೊಂಡು ಹೋಗಬೇಕು. ಇಲ್ಲಿ ಶ್ರೀಧರರು ತಪಸ್ಸು ಮಾಡಿದ ಸ್ಥಳ ಕೂಡ ಕಾಣಬಹುದು. ನಂತರ ಮಧ್ಯಾಹ್ನದ ಮಂಗಳಾರತಿ ಮುಗಿಸಿ ಕೆಳಗೆ ಹೋಗಿ ಪ್ರಸಾದ ಭೋಜನ ಸ್ವೀಕರಿಸಿ ಆಶ್ರಮದ ಕಾರ್ಯಾಲಯಕ್ಕೆ ಭೇಟಿ ನೀಡಿ ಅಲ್ಲಿಯೇ ಪಕ್ಕದಲ್ಲಿರುವ ಗೋಶಾಲೆಗೆ ಭೇಟಿ ನೀಡಬಹುದು. ತುಂಬಾ ಸ್ವಚ್ಛವಾಗಿ ಗೋಶಾಲೆ ಇಲ್ಲಿ ಕಾಣಬಹುದು. ಹಾಗೆಯೇ ಈ ಗೋವುಗಳಿಗೆ ಮೇವುಗಳನ್ನು ಕಡಿಮೆ ಮಾಡಿದ್ದಲ್ಲಿ ಸ್ವತಃ ಶ್ರೀಧರ ಸ್ವಾಮಿಗಳೇ ಮೇವುಗಳನ್ನು ನೀಡುತ್ತಾರೆ ಎಂಬ ಮಾತಿದೆ. ಶ್ರೀ ಶ್ರೀಧರ ಸ್ವಾಮಿಗಳು ದತ್ತಾತ್ರೇಯರ ಅವತಾರದವರು. ಶ್ರೀಧರ ಸ್ವಾಮಿಗಳು 1954ರಲ್ಲಿ ವರದಹಳ್ಳಿಗೆ ಬಂದು ತಮ್ಮ ಆಶ್ರಮವನ್ನು ಸ್ಥಾಪಿಸಿದರು. ತಾಯಿ ದುರ್ಗಾಂಬೆಯ ಆಣತಿಯಂತೆ ಅವರು ಈ ಸ್ಥಳವನ್ನು ಆರಿಸಿಕೊಂಡರು. ಪವಾಡ ಪುರುಷರಾದ ಶ್ರೀಧರರು ಕಷ್ಟದಲ್ಲಿದ್ದ ಭಕ್ತರ ಸಂಕಷ್ಟಗಳನ್ನು ನಿವಾರಿಸಿ ರೋಗಗಳನ್ನು ವಾಸಿ ಮಾಡಿದ ಹಾಗೂ ಮಾತು ಬಾರದವರಿಗೆ ಮಾತು ಬರೆಸಿದ ಅನೇಕ ಪವಾಡಗಳು ಇಂದಿಗೂ ವರ್ಣಿತವಾಗಿವೆ. 1973 ಮಾರ್ಚ್ ತಿಂಗಳಲ್ಲಿ ಶ್ರೀಗಳವರ ಆರೋಗ್ಯ ದಿನೇ ದಿನೇ ಕೆಡುತ್ತಾ ಬಂದಿತು. ಆಶ್ರಮದಲ್ಲಿ ಉತ್ಸವ ನಡೆಯುತ್ತಿತ್ತು. ಉತ್ಸವದ ಮಂಗಳದ ದಿನ ಶ್ರೀಗಳು ಪ್ರವಚನ ಮಾಡಲಿಲ್ಲ. ಚೈತ್ರ ಶುದ್ಧ ಪೂರ್ಣಿಮೆಯ ದಿನ ಶ್ರೀ ಹನುಮನ ಜಯಂತಿ ಆಶ್ರಮದಲ್ಲಿ ಆಚರಿಸಲಾಗುತ್ತಿತ್ತು. ಶ್ರೀಗಳವರ ದೇಹಾರೋಗ್ಯ ಅತಿ ಚಿಂತಾಜನಕ ಸ್ಥಿತಿಗೆ ಬಂದು ಮುಟ್ಟಿತು. ಹೀಗಾದರೂ ವೈದ್ಯರು ಪ್ರವೇಶಿಸುವಂತಿರಲಿಲ್ಲ. ದೈವಾಂಶ ಸಂಭೂತರಿಗೆ ಈ ನಮ್ಮ ಲೌಕಿಕ ಔಷಧಿ ಏನೂ ಕಾರ್ಯ ಮಾಡುವುದಿಲ್ಲ. ಏಕಾಂತಕ್ಕೆ ಯಾರೂ ಭಂಗ ಮಾಡದಂತೆ ಕಟ್ಟಾಜ್ಞೆ ಮಾಡಿದ್ದರು. 1973 ಏಪ್ರಿಲ್ 19ರಂದು ಗುಹಾ ಕುಟೀರ ಹೊರ ಕೊಠಡಿಯಲ್ಲಿ ಭಗವಾನ್ ಶ್ರೀಧರರು ಒಮ್ಮೆಲೆ ಪಾರ್ಥಿವ ಶರೀರ ತ್ಯಾಗ ಮಾಡಿ ಬ್ರಹ್ಮೈಕ್ಯರಾದರು. ನಮಃ ಶಿವಾಯ. ಈ ಪಂಚಾಕ್ಷರಿಯಲ್ಲಿ ಶಬ್ದವಿದೆ. ಹೀಗೆ ಶಿವ ಪಂಚಾಕ್ಷರಿಯಲ್ಲಿಯೂ ಮುಖ್ಯವಾದ ಯಾವ ಶಬ್ದವೋ ಅದನ್ನು ತೆಗೆದು ಮತ್ತು ನಾರಾಯಣಾಷ್ಟಾಕ್ಷರಿ ಮಂತ್ರದಲ್ಲಿಯೂ ಮುಖ್ಯವಾದ ಯಾವ ಶಬ್ದವೋ ಅದನ್ನು ತೆಗೆದು ಈ ರಾಮ ಶಬ್ದ ಅವತರಿಸ್ತಾರೆ. ಪರಮಹಂಸ ಶ್ರೀ ಶ್ರೀಧರ ಗುರುವರ